ಒಂದು ಎರಡು ಮೂರು ಕ್ಯಾಮ್ರಾಮ್ಯಾನ್ಗೆ, ಒಂದು ಎರಡು ಫ್ರೆಂಡ್ಸ್ ಬರ್ತಾರೆ. ನನಗೆ ಲಿವರ್ ಅನ್ಕೊಳ್ಳೋದ ಇಲ್ಲ ಮೀನು ಅನ್ಕೊಳ್ಳೋದ? ಎರಡು ನೋಡೋರಿಗೆ ಮೀನ್ ತರ ಕಾಣ್ತಾ ಇದೆ. ಕಾಣಿಸ್ತದೆ ಕಾಣಿಸ್ತದೆ. ಎಣ್ಣೆ ಕಾದಿದೆ. ಒಂದು 5-6 ಮೆಣಸಿನಕಾಯಿ ಸಿಗ್ದಿರೋದು. ಚಿಟ್ರ ಚಿಟ್ರ ಚಿಟ್ರ. ಚೆನ್ನಾಗಿ ರೋಷಾಲಿ. ಬೇಡ ಸಾಕು. ಆಗೋರು ಬೇಕು. ಖಾರ ಇಲ್ದೇ ಇರೋದು ಏನು ತಿಂದೆ? ಟಕ ಟಕ ಟಕ. ಲಗ ಲಗ ಲಗ. ನಾಟಿ ಕೋಳಿ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಸ್ನೇಹಿತರೆ. ಈ ದಿನ ಸ್ವಲ್ಪ ಬೇಜಾರಾಗಿತ್ತು. ನಮ್ಮ ಸ್ನೇಹಿತರುಗಳಿಗೆ ಹೇಳಿದೆ ಏನಾನ ರೆಸಿಪಿ ಮಾಡ್ಕೊಂಡು ತಿನ್ನೋಣ ಅಂತ. ಇಷ್ಟೊತ್ತು ಬರಬೇಕಾಯಿತು, ಆದರೆ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬೇಜಾರು ಕಳೆಯೋಕ್ಕೋಸ್ಕರ ರುಚಿಕರವಾದ ಒಂದು ರೆಸಿಪಿ ಮಾಡ್ಕೊಂಡು ತಿನ್ನೋಕ್ಕೆ ಎಲ್ಲ ಸಾಮಗ್ರಿ ತಂದಿದ್ದೀವಿ. ಈಗ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಜಸ್ಟ್ ಬರ್ತಾ ಇದ್ದಾರೆ. ಅದು ಹೇಗಿದೆ ರೆಸಿಪಿ ನೋಡೋಕೆ ಇಂಟ್ರೆಸ್ಟ್ ಇದೆಯಲ್ಲ, ನೀವು ನೋಡ್ಬೋದು. ಆರಾಮ್ ಮಾಡ್ಕೊಂಡು ತಿನ್ಬೋದು. ನೋಡೋಕೆ ಇಂಟ್ರೆಸ್ಟ್ ಇದೆಯಲ್ಲ, ಬನ್ನಿ. ಶಿವಣ್ಣ ಒಳಕ್ ಹೋದ ಮಡಗ್ದ ಬಾ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಡೀರಿ ಬಸ್ ಅಡುಗೆ ಮಾಡೋಣ. ಶಿವಣ್ಣರೇ, ಏನ್ ರೆಸಿಪಿ ಅಂತ ನಾನು ಹೇಳಿಲ್ಲ. ನಾನು ಏನ್ ತಂದಿದ್ದೀನಿ? ಮಟನ್ ಲಿವರ್ ತಂದಿದ್ದೀರಾ? ಮಟನ್ ಲಿವರ್ ಅಲ್ಲಿ ಏನ್ ಮಾಡ್ತೀನಿ? ಏನು ಅಚ್ಚುಕಟ್ಟು ಅದೊಂದು ಏನು ತಿಂಡಿ ಮಾಡ್ತೀರಾ ಅಥವಾ ಏನು ಸ್ಪೆಷಲ್ ವೆರೈಟಿಯಾಗಿ ಮಾಡ್ಕೊಡ್ತೀನಿ. ತಿಂದು ಟೇಸ್ಟ್ ನೋಡು, ಖುಷಿ ಪಡು. ಆಯ್ತು, ಲಾಸ್ಟಲ್ಲಿ ಹೇಳ್ತೀನಿ ಹೇಗಿದೆ ಅಂತ. ವೀಕ್ಷಕರ ಆಮೇಲೆ ನೋಡಿ. ಈಗ ನಾನು ಮಟನ್ ಲಿವರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಬರಬೇಕು, ಸ್ಲೇಟಿಂಗ್ ಬಂದಂಗೆ. ಮಾತಾಡಿ. ಕಟ್ ಮಾಡಿದ್ರೆ ಈ ಥರ ಸ್ಲೇಟಿಂಗ್ ಥರ ಬರಬೇಕು. 1 2 3. ಇದು ಶಿವಣ್ಣನಿಗೆ. 1 2 3 ಕ್ಯಾಮ್ರಾಮ್ಯಾನ್ಗೆ, 1 2 ಫ್ರೆಂಡ್ಸ್ ಬರ್ತಾರೆ. ಫ್ರೆಂಡ್ಸ್ ಬೇರೆಯವ್ರಿಗೆ. ಶಿವಣ್ಣ ನೀರು ಕಾಯ್ತಾ ಇದೆ, ಲಿವರ್ ಹಾಕಿ. ಓಕೆ ಬಾಸ್. ಒಂದೇ ಸಾರಿ ಯಾಕಡ ಅದೇನು ಮುತ್ತಿಕ್ತಾ ಇದೆಯೇ? ಓಕೆ, ಹಾಕ್ತಾ ಇದ್ದೀನಿ. ಹೇಳ್ಬಿಟ್ಟಾಗ ಪುಡಿ ಹಾಕ್ತಾ ಇದ್ದೀನಿ ಗುರುಗಳೇ. ಪುಡಿ ಕಲಸು. ಓಕೆ, ನಾನು ಭಟ್ರ ಕೆಲಸ ಕಲಿಬಿಡ್ತೀನಿ ಇಷ್ಟಲ್ಲೇ ನಿನ್ನ ಜೊತೆಲಿದ್ರೆ. ಗೆಳೆಯ, ಉಪ್ಪು ಹಾಕ್ತಾ ಇದ್ದೀನಿ, ನೋಡ್ಕೋ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಭಟ್ಟನ ಕೆಲಸ ಕಲಿತಾ ಇದ್ದೀನಲ್ಲ, ನೋಡಿ ಇವಾಗ ಹೆಂಗೆ ಕಲಿತೀನಿ ಅಂತ. ನೀನು ಮೀರಿಸ್ತೀನಿ ಇನ್ನೊಂದು 5 ವರ್ಷ. ಮರಗಿಂಟ ಮರ ದೊಡ್ಡದೆ, ಇದರಲ್ಲಿ ಒಪ್ಕೋಬೇಕು. ಮೀರ್ಸೋದು ಯಾವುದು? ಮೀರ್ಸ್ಬೋದು. ನೀವೊಂದು ಹೋಟ್ಲು ಮಾಡು. ನೀವೊಂದು ಹೋಟ್ಲು ಮಾಡು. ಆಗಲ್ಲ, ಚಾನ್ಸೇ ಇಲ್ಲ ಗುರು. ಅದು ಅಭ್ಯಾಸ ನಿಮ್ಗೆ ಕಷ್ಟ ಇದೆ ಗುರು ಅದರಲ್ಲೆಲ್ಲ. ಸುಮ್ಮನೆ 7 ವರ್ಷ ಸುಲಭ ಅಲ್ಲ. ಖಾರಕ್ಕೋಸ್ಕರ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಶಂಕರಣ್ಣ, ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ನೋಡ್ಕೊಂಡು ಹಾಕೊಡಿ. ತಿನ್ನೋರು ನೀನೆ, ಅನುಭವಿಸೋರು ನೀನೆ. ಹೆಂಗಾನ ಮಾಡ್ಕೋ, ಏನಾರ ಮಾಡ್ಕೋ. ಸ್ವಲ್ಪ ಬಳ್ಳಾರಿಗೆ ಹೋಗಿದಾಗ ಹಂಗಾಗಿತ್ತು. ನವರಂಧ್ರದಲ್ಲೂ ನೀರು ಬಂದಿತ್ತು ತಿನ್ಬಿಟ್ಟು. ಹೌದಾ? ಇದು ಲಿವರ್ ಅನ್ಕೊಳ್ಳೋದ ಇಲ್ಲ ಮೀನು ಅನ್ಕೊಳ್ಳೋದ? ಎರಡು ನೋಡೋರಿಗೆ ಮೀನ್ ತರ ಕಾಣ್ತಾ ಇದೆ. ಕಾಣಿಸ್ತದೆ. ನೋಡಿರೋರಿಗೆ ಲಿವರ್, ನೋಡದೇ ಇರೋರಿಗೆ ಮೀನು. ಏನು ಆಗ್ತಾ ಇಲ್ಲ, ಒಂದು ಕಲರ್ ಹಾಕೊಂಡ್ಮೇಲೆ ಒಂದು ಕಲರ್ ಆಯ್ತು ಅನ್ಕೋತಾರೆ. ಸ್ನೇಹಿತರೆ, ಚಂದ ಬಾಯ್ಲಾಗ್ತಾ ಇದೆ. ಇನ್ನು 10 ನಿಮಿಷ ಬಾಯ್ಲಾಗಬೇಕು. ಆ ಸಮಯದೊಳಗಡೆ ನಾವು ಈರುಳ್ಳಿ ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಬನ್ನಿ. ನಡೀರಿ ಬಾಸ್. ನೀನು ಕಟ್ ಮಾಡ್ಸ, ನಾನು ಕಟ್ ಮಾಡ? ನಾನೇ ಕಟ್ ಮಾಡ್ತೀನಿ. ಏನು ಬಟ್ರ್ ಕೆಲಸ ಮಾಡಿ. ಈರುಳ್ಳಿ ಏನು ಕಟ್ ಮಾಡ್ಸಿ? ಈರುಳ್ಳಿ ಮೆಣಸಿನಕಾಯಿ ಕಟ್ ಮಾಡು. ಕಟ್ ಮಾಡ್ತೀನಿ. ಆಮೇಲೆ ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ದೀವಿ. ಇಡಬಾರ್ದೇ ಜಾಗಕ್ಕೆಲ್ಲ ಇಟ್ಕೊಬಿಟ್ಟಿಯ ಮೆಣಸಿನ್ಕಾಯಿ ಕಣ್ಣಿಗೆ. ಒಟ್ಟಿನಲ್ಲಿ ಅನುಭವದ ಮಾತು ಹೇಳ್ತಾ ಇದ್ದೀರಾ, ಕೇಳ್ಬೇಕು ನಾನು ಅಷ್ಟೇ. ಯಾವಾಗ ಇಟ್ಕೊಂಡಿದ್ರಾ ಅಂತ? ಕಣ್ಣಿಗೆ ಇಟ್ಕೊಂಡಿದ್ರಾ ಅಂದರೆ ಅನುಭವದ ಮಾತು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ವಲ್ಲ. ನೋಡಿ, ಎಷ್ಟು ದಶ ಹೇಳಿದ್ರು ಕರೆಕ್ಟಾಗಿ ಹೇಳ್ತೀವಿ ನಾವು. ಕಸಬುದಾರ ನೀನು. ಅದು ನಿಮ್ಮಷ್ಟಿಲ್ಲ. ಶಿವಣ್ಣ ತಿನ್ನು.
ಇಲ್ಲ ಬನ್ನಿ ಹೇಳ್ತೀನಿ ನನಗೆ ಅಲ್ಲೇ ಮಕ್ಚಿಟ್ಟ ಅದು ದೇವ್ರಿಗೆ ಸೇರ್ಬೇಕಾಯ್ತು ಸೇರ್ತು ಬಿಡು ಅದು ದೇವ್ರಿಗೆ ಸೇರ್ಬೇಕಾಗಿತ್ತು ಸೇರಾಯಿತು. ನಾವು ತಿಂದ ಮೇಲೆ ದೇವ್ರು ಸೇರೋದಾ? ಇಲ್ಲ ಇಲ್ಲ ಎಲ್ಲರಿಗೂ ಸೇರಿಸಿ ದೃಷ್ಟಿ ತೆಗೆದು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನೀರೆಲ್ಲ ಸುಂಟ್ಕೊಂಡಿದೆ, ನೀರು ಈಚೆ ತೆಗ್ದಿಲ್ಲ, ಅದೇ ಉಪ್ಪು ಅದೇ ಖಾರದಲ್ಲಿ ಎಲ್ಲ ಸುಂಟ್ಕೊಂಡಿದೆ. ತೋರ್ಸಪ್ಪ ಯಾವ ರೀತಿ ಸುಂಟ್ಕೊಂಡಿದೆ. ಈಗ ಒಂದು ಸ್ವಲ್ಪ ಇದೆ, ಇದನ್ನ ರಿಮೂವ್ ಮಾಡ್ಕೋತೀನಿ ಇವಾಗ. ಏನಪ್ಪ ಆನಂದದಲ್ಲಿ ತೇಲ್ತಾ ಇದ್ದಿ? ಇನ್ನೂ ತೇಲಿಲ್ಲ. ಏನು ಸಮಾಚಾರ? ತೇಲಕ್ಕೋಸ್ಕರ ಕಾಯ್ತಾ ಇದ್ದೀವಿ ಹಂಗಾರೆ? ಹೌದು. ಹಾಂ, ಹೌದು. ಹೌದು ಹುಲಿಯ? ಹಾಂ, ಹೌದು ಹುಲಿ ಅಲ್ಲ ರೀ, ಹೌದು ನಾಟಿ. ಏನು ಬೇಕಾದ್ರೆ ಒಂದು ಹೇಳ್ಬಿಡ್ಬೇಡ. ನಾನು ಯಾಕೆ ಹೌದು ಹುಲಿ ಅನ್ಸ್ಕೊಳ್ಳೋಣ? ಬೇಡ ಅಂತೇನು? ನಮ್ದು ಏನಿದ್ರು ನಾಟಿನೇ. ಏನು ಶಿವಣ್ಣ? ದೊಡ್ಡವ್ರ ಮಾತು ತೆಗೆದಾಕ್ಬಾರ್ದಂತೆ. ಸ್ನೇಹಿತರೆ ನೋಡ್ಕೊಳ್ಳಿ, ಇಂಟ್ರೆಸ್ಟ್ ಆಗಿ ನೀವು ಮಾಡ್ಕೊಳ್ಳಿ. ಇರ್ಕೊಂಡು ಮೆಣಸಿಗೆ ಕೆಡಬೇಡ. ಎಣ್ಣೆ ಕಾದಿದೆ, ಒಂದು 5-6 ಮೆಣಸಿನಕಾಯಿ ಸಿಗ್ದಿರೋದು. ಚಿಟ್ರ ಚೆನ್ನಾಗಿ ರೋಷಾಲಿ. ಬೇಡ ಸಾಕು. ಆಗೋರು ಬೇಕು. ಖಾರ ಇಲ್ದೇ ಇರೋದು ಏನು ತಿಂದೆ? ಅಪ್ಪ ನೀನು ಖಾರ ತಿನ್ನೋ ಮುನ್ಸ ಈಗ ಬೇಕು ನೀನು ಖಾರ. ನಾನು ಅದೆಲ್ಲ ಇಲ್ವ, ನನಗೆ ಬೇಡವಲ್ಲಪ್ಪ. ನೀನು ಗೊತ್ತು ನೀನು ಖಾರ ಬೇಕು ಇವಾಗ ಅಂತ, ನನಗೆ ಇಲ್ವಲ್ಲಪ್ಪ ಖಾರ. ಆಯ್ತಪ್ಪ, ಏನೇ ಒಂದು ಮಾಡ್ಕೊತಿಂದ್ರು. ಮೆಣಸಿನಕಾಯಿ ಚೆಂದ ಚೆಂದಾಗಿ ರೋಸ್ಟ್ ಆಗಲೇ ಖಾರ ಸಿಗೋದು ಅಲ್ಲ? ಹೌದು. ಇವಾಗ ಏನಾಗ್ತಿ? ಲೈಟಾಗಿ ಈರುಳ್ಳಿ ಹಾಕು, ಆಮೇಲೆ ಬೆಳ್ಳುಳ್ಳಿ. ಇಲ್ಲ ಬೆಳ್ಳುಳ್ಳಿ ಡೈರೆಕ್ಟಾಗಿ ಹಾಕಿದ್ರೆ ತಲೆ ಹಿಡಿತದೆ. ಲೈಟಾಗಿ ಸ್ವಲ್ಪ ಈರುಳ್ಳಿ ಹಾಕು, ಅರ್ಧ ಈರುಳ್ಳಿ ಸಾಕು. ಬೇಡ. ಬೆಳ್ಳುಳ್ಳಿ ಹಾಕಮ್ಮ. ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡಿದ್ದೀವಿ, ಜಾಸ್ತಿ ಪ್ರಮಾಣ ಬೆಳ್ಳುಳ್ಳಿ ರುಚಿ ಇರುತ್ತೆ. ಗುರು ಕರಿಬೇವಿಲ್ಲ. ಓಡೋಗಿ ನಮ್ಮ ಗಿಡದಲ್ಲಿ ಕರಿಬೇಕಿತ್ತು. ಓಡು ದಾರಿಲಿ ನೋಡು, ಪೈಪ್ ಹತ್ರ ಮುಂದಕ್ಕೆ ಹೋಗು. ಬಿಡ್ಸ್ಕೊಬೇಡ, ಒಂದು ರೆಕ್ಕೆ ಇಸ್ಕೊಬಾ. ಇನ್ನಷ್ಟು ಮುಂದೆ ಹೋಗೋ. ಅಜ್ಜಿ ಹಾಕಿ ಹೋದ್ರಿ. ಕರಿಬೇವು ತರಗಂಟ ದಯವಿಟ್ಟು ಪಕ್ಕಕ್ಕೆ ಮಾಡ್ಬಿಡೋಣ, ಸೀದಾ ಗೊತ್ತಿಲ್ಲ ಅಂದರೆ. ಹಾಕಪ್ಪ ಇನ್ನೂ ಸ್ವಲ್ಪ ಎಳೆ ಕರಿಬೇವು, ಗಮ್ಗಮಿಸುವ ನಾಟಿ ಕರಿಬೇವು. ಸೂಪರ್ ಆಗಿದೆ ಗುರು. ಹಾಂ, ಸೂಪರ್ ಆಗಿದೆ. ನಾನು 2 ಎಲೆ ಅಲ್ಲೇ ತಿನ್ಬಿಟ್ಟೆ. 2 ಎಲೆ? ಸುಳ್ಳೇ ಬೇಡ, ನಿಜ ತಿಂದಿದ್ದೀನಿ. 2 ಎಲೆ ತಿಂದ? ಇಲ್ಲ, ಜಾಸ್ತಿನೇ ತಿಂದಿದ್ದೀನಿ. ನಿನ್ನ ಹತ್ರ ಯಾರು ಮಾಡ್ಕೊಡೋದು? ಈಗ ಈರುಳ್ಳಿ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಸಮಯ ಮಟನ್ ಲಿವರ್ ಹಾಕೊಳ್ಳುವ ಸಮಯ. ಈಗ ಕಾವು ಕಮ್ಮಿ ಮಾಡ್ಕೋಬೇಕು ಶಿವಣ್ಣರೇ. ಹೌದ್ರಾ? ತಳ ಹಿಡಿಯುತ್ತಾ? ಉಪ್ಪು ತಗೊಳ್ಳಿ. ರುಚಿಗೆ ತಕ್ಕಂತೆ ಉಪ್ಪು ಸ್ವಲ್ಪ ಕೊಡಿ. ಪೆಪ್ಪರ್ ಕೊಡಿ. ಹಾಂ ತೊಳಿ ಬಾಸ್. ಹಾಕಿ ಉದುರಿಸಿ ಎಲ್ಲ ಕಡೆ. ಓಕೆ, ಸಾಕಾ? ಸ್ವಲ್ಪ ಸಾಕಾ? ಮೆಣಸಿನಕಾಯಿನೂ ಖಾರ, ಇದು ಖಾರ, ನೀನು ಖಾರ. ಮೆಣಸಿನಕಾಯಿ ಒಳಗಡೆ ಏನಿಲ್ಲ ಗೊತ್ತಲ್ಲ. ಮೆಣಸಿನಕಾಯಿ ಒಳಗಡೆ ಏನೂ ಇಲ್ಲ. ಸ್ನೇಹಿತರೆ, ಲಾಸ್ಟ್ ಟಚ್ಚು ನಿಂಬೆ ರಸ ಇಟ್ಕೋತಾ ಇದ್ದೀವಿ. ಸಾಕುರು. ಹುಳಿ ಖಾರ ಉಪ್ಪು ತಿಂದಷ್ಟು ಮಜಾ, ಎಂಜಾಯ್. ಟಕ ಲಗ ನಾಟಿ ಕೋಳಿ ಸಂಕ್ರಾಣ ಮಾಡ್ತಾ ಇರೋದು. ನೀನು ಬಾಯಿಗೆ ಒಬ್ಬಟ್ಟು ಹಾಕ. ಸ್ನೇಹಿತರೆ ರೆಡಿಯಾಗಿದೆ, ಈಗ ಪ್ಲೇಟ್ಗೆ ಹಾಕೊಳ್ಳೋಣ. ಸಂಕ್ರಾಣ ಇರೋ, ನಾನು ಬರ್ತಾ ಇದ್ದೀನಿ, ನನಗೂ ಪಾಲಿದೆ. ನೋಡಿ ಹೆಂಗಿದೆ. ಬೇಜಾರು ಮಾಡೋಣ.
ಅದೇನು ಜೊತೆಯಲ್ಲಿ ಜೊತೆಯಲ್ಲಿ ಹಂಗೆ ಹೇಳ್ಕೊ ಹಿಡಿ ಬಸ್ ಅಲ್ಲಿಗೆ ಇದಾದ್ರೆ ಏನು ಮಾಡ್ತೀವಿ? ಬೀಳಲ್ಲ ಬಿಡು, ಯಾಕೆ ಹಿಡ್ದಿರೋ ಮಹಾಪುರುಷ ಅಲ್ವಾ. ಇದೇ ಟೇಸ್ಟು. ಶಿವಣ್ಣ, ಏನಿದು? ಮಟನ್ ಲಿವರ್. ಮಟನ್ ಲಿವರ್ ಅಷ್ಟೇ ಅಲ್ಲ, ಮಟನ್ ಲಿವರ್ ಫಿಂಗರ್ ಸ್ಲೈಸ್ ಪೆಪ್ಪರ್ ಡ್ರೈ. ಹಾಂ ಕರೆಕ್ಟ್, ಅದೇ ಹೇಳಿದಲ್ಲ. ಅದೇ ಈಗ ನಿನ್ನ ಕೆಲಸ ಟೇಸ್ಟ್ ಮಾಡು. ಈ ಬ್ರೆಡ್ಡಾ? ಹೇಳ ಅದ್ಭುತವಾಗಿದೆ ಅಣ್ಣ, ಸೂಪರ್ ಯಾಕೆ ಹೇಳು? ಎಲ್ಲ ರುಚಿಕಟ್ಟವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ಯಾ. ನೀನು ಕರಿಬೇವು ಕಿತ್ಕೊ ಬಂದಿಲ್ಲಪ್ಪ ಓಡೋಗಿ, ಅದಕ್ಕೋಸ್ಕರ. ಸ್ನೇಹಿತರೆ, ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ. ಮಟನ್ ಲಿವರ್ ಸ್ಲೈಸ್ ಫಿಂಗರ್ ಪೆಪ್ಪರ್ ಡ್ರೈ ತುಂಬಾ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಟೇಸ್ಟೇ ಮಾಡ್ಬಿಡ್ತೀನಿ. ಹೆಂಗಿದೆ ಚಕ್ರಣ್ಣ? ಶಿವಣ್ಣ ಮಾಡಿರೋದು ಸೂಪರು. ಈಗ ನಮ್ಮದು ಬೇರೆ ಕೆಲಸ ಇದೆ, ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಟಾಟಾ, ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಬೇರೆ ರೆಸಿಪಿ ತೋರಿಸ್ತೀನಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಹಕಾರ ನಮ್ಗೆ ಹೆಂಗಂದು ಹೀಗೆ ಇರಬೇಕಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ವೀಕ್ಷಕರೇ. ದಯಮಾಡಿ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ, ಎಂಜಾಯ್ ಮಾಡಿ.